ಇಡೀ ದಿನ ಕೆಲಸದ ಗದ್ದಲದಿಂದ ಬೇಸತ್ತ ಜಾನ್ವಿ ಮನೆಗೆ ಬಂದು ಅವಳಿದ್ದ ಅಪಾರ್ಟ್ಮೆಂಟ್ನ ಮೇಲಿನ ಮಹಡಿಯಲ್ಲಿರುವ ತನ್ನ ಮನೆಗೆ ಬರ್ತಾಳೆ. ಅವಳ ಮನೆಯಲ್ಲಿ ಮನೆ ಕೆಲಸದವಳು ಇರೋದ್ರಿಂದ ಅವಳಿಗೆ ಟೀ ಮಾಡಲು ಹೇಳ್ತಾ ಸುಸ್ತಾಗಿ ಸೋಫಾ ಮೇಲೆಯೇ ಕುಳಿತು ಬಿಡ್ತಾಳೆ. ಟೀ ಕುಡಿಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವಳ ಆಯಾಸ ಸರಿ ಹೋಗುತ್ತೆ. ತಲೆನೋವು ಬೇರೆ ಜಾಸ್ತಿ ಆಗ್ತಿದೆ ಎಂದು ಹೇಳಿ ಯಾರ ಜೊತೆನೂ ಮಾತನಾಡಲು ಮನಸ್ಸಾಗದೆ ಸುಸ್ತಾಗಿ ಅಲ್ಲಿಯೇ ಕುಂತಿರ್ತಾಳೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತೆ. ಫೋನ್ ರಿಂಗ್ ಆಗಿದ್ದನ್ನು ಕೇಳಿ ಅವಳು ಇಷ್ಟೊತ್ತಲ್ಲಿ ಯಾರ್ ಕಾಲ್ ಮಾಡಿರಬಹುದು, ಮೋಸ್ಟ್ಲಿ ಕಂಪ್ನಿಯಿಂದ ಇರಬಹುದು ಎಂದು ಹೇಳಿ ಫೋನ್ ರಿಸೀವ್ ಮಾಡದೆ ಸುಮ್ಮನಾಗ್ಬಿಡ್ತಾಳೆ. ಮತ್ತೆ 2-3 ನಿಮಿಷಗಳ ನಂತರ ಮತ್ತೆ ಫೋನ್ ರಿಂಗ್ ಆಗುತ್ತೆ. ಇನ್ನು ಆಯಾಸದಿಂದ ಕುಳಿತಿದ್ದ ಅವಳಿಗೆ ಮತ್ತೆ ಫೋನ್ ರಿಸೀವ್ ಮಾಡಲು ಮನಸ್ಸಾಗೋದಿಲ್ಲ. ಆದರೂ 2ನೇ ಬಾರಿ ಫೋನ್ ರಿಂಗ್ ಆಗುವುದನ್ನ ನೋಡಿ ಸೋಫಾದಿಂದ ಎದ್ದು ಫೋನ್ ರಿಸೀವ್ ಮಾಡಲು ಟೇಬಲ್ ಬಳಿ ಬರ್ತಾಳೆ. ಅವಳ ಪರಸ್ಸಿನಿಂದ ಫೋನ್ ಎತ್ತುವಷ್ಟರಲ್ಲಿ ಫೋನ್ ರಿಂಗ್ ಆಗುವುದು ನಿಲ್ಲುತ್ತದೆ. ಮತ್ತೆ ಫೋನ್ ತೆಗೆದು ನೋಡುವಷ್ಟರಲ್ಲಿ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಮತ್ತೆ ಬೇಗನೆ ರಿಸೀವ್ ಮಾಡಿ ಫೋನ್ ಕವರ್ ತೆಗೆದುಕೊಂಡು ಕಿವಿಗೆ ಇಡುತ್ತಾ ಹಲೋ ಎಂದಾಗ ಅದು ಅವಳ ನಾದಿನಿಯ ಕಾಲ್ ಆಗಿರುತ್ತೆ. ಈ ಕಡೆಯಿಂದ ಜಾನ್ವಿ ಹಲೋ ಎಂದ ಕೂಡಲೇ ಅತ್ತಿಗೆ ಅತ್ತಿಗೆ ನೀನು ಈ ಕೂಡಲೇ ಬೇಗ ಬಂದುಬಿಡು, ಅಮ್ಮ ನಿನ್ನನ್ನ ತುಂಬಾ ಕೇಳ್ತಿದ್ದಾಳೆ ಎಂದು ಜಾನ್ವಿ ನಾದಿನಿ ರೇವತಿ ಹೇಳಿದ್ದನ್ನು ಕೇಳಿ ಜಾನ್ವಿ ಹೇಳ್ತಾಳೆ, ಯಾಕೆ ಅತ್ತೆಗೇನಾಯ್ತು ಎಂದು ಜಾನ್ವಿ ಆತಂಕದಿಂದ ಕೇಳಿದಾಗ ಅದಕ್ಕೆ ಅವಳ ನಾದಿನಿ ಹೇಳುತ್ತಾಳೆ, ಅತ್ತಿಗೆ ಯಾಕೋ ಗೊತ್ತಿಲ್ಲ, ಅಮ್ಮ ಉಳಿಯೋದಿಲ್ಲ ಅನಿಸ್ತಿದೆ, ನಿನ್ನ ನೋಡ್ಬೇಕಂತಿದ್ದಾಳೆ ಎಂದು ನಾದಿನಿ ಅವಸರದಲ್ಲಿ ಹೇಳಿದ್ದನ್ನು ಕೇಳಿ ಗಾಬರಿಯಿಂದ ಜಾನ್ವಿ ಸರಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಗಡಿಯಾರ ನೋಡಿದರೆ ಸಮಯ 5 ಗಂಟೆಯಾಗಿತ್ತು. ಅವಳ ಅತ್ತೆ ಇರುವ ಊರಿಗೆ ಹೋಗಲು ಬಸ್ ರಾತ್ರಿ 9 ಗಂಟೆಗೆ ಇರೋದ್ರಿಂದ ಜಾನ್ವಿ ಟ್ರಾವೆಲ್ ಏಜೆಂಟ್ ಆಗಿರುವ ಅವಳ ಸ್ನೇಹಿತೆಗೆ ಫೋನ್ ಮಾಡಿ 2 ಟಿಕೆಟ್ಗಳನ್ನ ಬುಕ್ ಮಾಡಲು ಹೇಳ್ತಾಳೆ. ಜಾನ್ವಿ ಅತ್ತೆ ಮನೆಯಲ್ಲಿ ಅವರ ಅತ್ತೆಗೆ 3 ಗಂಡು ಮಕ್ಕಳು ಹಾಗೂ ಒಬ್ಬಳೇ ಮಗಳಾದ್ದರಿಂದ ಅವರದು ಒಂದು ದೊಡ್ಡ ಕುಟುಂಬವಾಗಿತ್ತು. ಜಾನ್ವಿ ಗಂಡ ರಾಜೇಶ್ 2ನೇ ಮಗನಾಗಿದ್ದ. ಇನ್ನು ಹಿರಿಯ ಮಗ ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿದ್ದ. ಇನ್ನು 3ನೇ ಮಗ ವಯಸ್ಸಿನಲ್ಲಿ ಇನ್ನೂ ಚಿಕ್ಕವನಾದ್ದರಿಂದ ತನ್ನ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನ ಹರಿಸುತ್ತಿದ್ದ. ದೊಡ್ಡ ಮಗ ತನ್ನ ಕೆಲಸದಿಂದ ವರ್ಗಾವಣೆಯಾಗುತ್ತಿದ್ದ. 3ನೆಯ ಮಗ ಇನ್ನೂ ಚಿಕ್ಕವನಾಗಿದ್ದ. ಹಾಗಾಗಿ ತಾಯಿ ಹಾಗೂ ಕೊನೆಯ ಮಗ ತನ್ನ 2ನೇ ಮಗ ಹಾಗೂ ಸೊಸೆಯ ಜೊತೆಯೇ ಇರುತ್ತಿದ್ರು. ಆದರೆ ಈ ಸಂಬಂಧಕ್ಕೆ ಯಾರ ಕಣ್ಣು ಬೀಳುತ್ತೋ ಗೊತ್ತಿಲ್ಲ. ಹೀಗೆ ಒಂದು ದಿನ 2ನೇ ಮಗ ಕೆಲಸಕ್ಕೆ ಹೋಗಿ ಮನೆಗೆ ಬರುವಾಗ ರಸ್ತೆ ಅಪಘಾತದಿಂದ ರಾಜೇಶ್ನ ಪ್ರಾಣ ಹಾರಿ ಹೋಗುತ್ತೆ. ಗಂಡ ಹೋದ ಮೇಲೆ ಜೀವನ ಸಾಗಿಸೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಅವಳ ಪರಿಸ್ಥಿತಿಯನ್ನು ಅವಳ ಅತ್ತೆ ಕೂಡ ಅರ್ಥ ಮಾಡಿಕೊಂಡು ತನ್ನ ದೊಡ್ಡ ಮಗನ ಬಳಿ ಹೊರಟು ಹೋಗ್ತಾರೆ. ಇನ್ನು ಗಂಡ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದುದರಿಂದ ಅವನ ಹೆಂಡತಿಗೆ ಸ್ವಲ್ಪ ಹಣ ಕೂಡ ಬರುತ್ತೆ. ಇನ್ನು ಗಂಡನಿಂದ ಬಂದ ಹಣದಲ್ಲಿ ಇನ್ನೂ ಒಂದ್ ಸ್ವಲ್ಪ ಲೋನ್ ಮಾಡಿ ಬಂದ ಹಣದಿಂದ ಜಾನ್ವಿ ಒಂದು ಸ್ವಂತ ಮನೆ ಮಾಡ್ಕೊಳ್ತಾಳೆ. ಜೊತೆಗೆ ಓದಿರುವ ಹುಡುಗಿ, ಹಾಗಾಗಿ ಅವಳ ಗಂಡ ಹೋದ ಮೇಲೆ ಕೆಲಸಕ್ಕೆ ಹೋಗಲು ಶುರು ಮಾಡ್ತಾಳೆ. ತನ್ನ ಗಂಡನ ಮರಣದ ನಂತರ ಅವಳ ಇಡೀ ಜಗತ್ತೇ ಅವಳ ಮಗಳು ಹಾಗೂ ಅವಳ ಕೆಲಸಕ್ಕೆ ಸೀಮಿತವಾಗಿತ್ತಿದ್ಲು. ಅವಳ ಗಂಡ ಹೋದ ಕೆಲವು ದಿನಗಳು ಅವಳು ಅವಳ ಅತ್ತೆಯ ಬಳಿ ಫೋನ್ ಮಾಡಿ ಮಾತನಾಡುತ್ತಿದ್ಲು. ಆದರೆ ದಿನ ಕಳೆದ ಹಾಗೆ ಮನೆ ಮಗಳು ಎನ್ನುವ ಜವಾಬ್ದಾರಿಯಿಂದ ಅತ್ತೆ ಹಾಗೂ ಸೊಸೆಯ ಮಧ್ಯೆ ಇದ್ದ ಅಂತರ ಹೆಚ್ಚಾಗುತ್ತೆ. ಇನ್ನು ಜಾಹ್ನವಿ ಇಂಥ ಪರಿಸ್ಥಿತಿಯಲ್ಲಿ ಇರೋದು ಗೊತ್ತಿದ್ದು ಅವಳ ಅತ್ತೆ ಮನೆಯಿಂದ ಯಾರೊಬ್ಬರು ಅವಳಿಗೆ ಫೋನ್ ಮಾಡಿ ಅವಳ ಆರೋಗ್ಯ ವಿಚಾರಿಸೋದಾಗ್ಲಿ ಅಥವಾ ಅವಳ ಕಷ್ಟ ಸುಖವನ್ನ ವಿಚಾರಿಸೋದಾಗ್ಲಿ ಮಾಡ್ತಿರ್ಲಿಲ್ಲ. ಆದರೆ ಅವಳ ಅತ್ತೆ ಮನೆಯವರು ಅವಳನ್ನ ಎಷ್ಟೇ ನಿರ್ಲಕ್ಷ್ಯ ಮಾಡಿದರೂ ಎಲ್ಲೋ ಅವಳ ಮನಸ್ಸಿನಲ್ಲಿ ಇನ್ನೂ ತನ್ನ ಪ್ರೀತಿ ಪಾತ್ರರಿಂದ ಪ್ರೀತಿಯ ಸ್ಪರ್ಶದ ನಿರೀಕ್ಷೆಯಲ್ಲೇ ಇರುತ್ತಾಳೆ. ಸಹಾನುಭೂತಿ ಮತ್ತು ವಿಶ್ವಾಸದಿಂದ ತುಂಬಿದ 2 ಪದಗಳು ಅಪೇಕ್ಷಣೀಯವಾಗಿವೆ. ಕೆಲವೊಮ್ಮೆ ವ್ಯಕ್ತಿಯು ತನ್ನ ಕೆಲಸ ಮತ್ತು ಸಾಧನೆಗಳಿಗಾಗಿ ಪ್ರಶಂಸೆಯನ್ನ ನಿರೀಕ್ಷಿಸುತ್ತಾನೆ. ಆದರೆ ಜಾನ್ವಿಯ ಮನಸ್ಸಿನಲ್ಲಿ ಇದೆಲ್ಲವೂ ಇರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಯೋಚಿಸಿ ತನ್ನನ್ನು ತಾನು ದುಃಖದಿಂದ ಕಣ್ಣೀರು ಹಾಕುತ್ತಾ ಸಮಾಧಾನ ಮಾಡ್ಕೊಳ್ತಿದ್ಲು. ತನ್ನ ಗಂಡ ಹೋದ ಮೇಲೆ ತುಂಬಾ ಕಷ್ಟದ ದಿನಗಳನ್ನ ನೋಡಿ ಸೋಲನ್ನು ಒಪ್ಪದೆ ತುಂಬಾ ಕಷ್ಟಪಟ್ಟು ತನ್ನದೇ ಆದ ಚಿಕ್ಕದಾದ ಒಂದು ಪ್ರಪಂಚವನ್ನ ಮಾಡ್ಕೊಳ್ತಾಳೆ.
ಅವಳಾಯ್ತು, ಅವಳ ಕೆಲಸವಾಯ್ತು ಅನ್ನೋ ಹಾಗೆ ಇರ್ತಿದ್ಲು. ಇದರಿಂದಾಗಿ ಯಾವತ್ತಿಗೂ ಒಂದು ದಿನಾನೂ ಮನೆಯಿಂದ ಎಲ್ಲೂ ದೂರ ಹೋಗದವಳಲ್ಲ. ಇನ್ನು ಅವಳ ಅನಿವಾರ್ಯ, ಅವಳ ಅತ್ತೆಯ ಆರೋಗ್ಯ ತುಂಬಾನೇ ಕೆಟ್ಟಿತ್ತು. ಹಾಗಾಗಿ ಅವಳ ಅತ್ತೆಯ ಪರಿಸ್ಥಿತಿ ಕೂಡ ತುಂಬಾ ಗಂಭೀರವಾಗಿತ್ತು. ಅವರನ್ನು ನೋಡಲು ಅವಳು ಹೋಗಲೇಬೇಕಾಯಿತು. ತನ್ನ ಅತ್ತೆಯ ಊರಿಗೆ ಹೋಗಲು ರಾತ್ರಿ ತನ್ನ ಮಗಳ ಜೊತೆ ಬಸ್ಸಲ್ಲಿ ಕುಳಿತು ಅವಳು ಬೆಳಗ್ಗೆ 7 ಗಂಟೆಗೆ ಹೋಗಿ ಅಲ್ಲಿಗೆ ತಲುಪುತ್ತಾಳೆ. ಮನೆಯ ದೊಡ್ಡ ಸೊಸೆಗೆ ಫೋನ್ ಮಾಡಿ ಕೇಳಿದಾಗ ಎಲ್ಲರೂ ಆಸ್ಪತ್ರೆಯಲ್ಲಿದ್ದೀವಿ ಎನ್ನುತ್ತಾ ಆಸ್ಪತ್ರೆಯ ವಿಳಾಸವನ್ನ ಕೊಟ್ಟು ಫೋನ್ ಇಟ್ಟಿದ್ದನ್ನು ನೋಡಿ ಅವಳು ಅಲ್ಲಿಂದ ಆಟೋ ಹಿಡಿದು ಸೀದಾ ಅವಳ ಅತ್ತೆಗೆ ಅಡ್ಮಿಟ್ ಮಾಡಿರುವ ಆಸ್ಪತ್ರೆಗೆ ಬರ್ತಾಳೆ. ಅವಳು ಆಸ್ಪತ್ರೆಗೆ ಬಂದ ಸಮಯದಲ್ಲಿ ಡಾಕ್ಟರ್ ಅವಳ ಅತ್ತೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಕಾರಣ ಸ್ವಲ್ಪ ಲೇಟ್ ಆದ ಕಾರಣ ಎಲ್ಲರೂ ಹೊರಗಡೆ ಇರಬೇಕಾಯ್ತು. ಡಾಕ್ಟರ್ ಹೋದ ಮೇಲೆ ಜಾಹ್ನವಿ ಒಳಗೆ ಬಂದಳು. ಇತ್ತ ಬೆಡ್ ಮೇಲೆ ಮಲಗಿದ್ದ ಅವಳ ಅತ್ತೆಗೆ ಡ್ರಿಪ್ಸ್ ಹಾಕಿದ್ದಾರೆ. ಉಸಿರಾಡಲು ಕೂಡ ಅವರಿಗೆ ಕಷ್ಟವಾಗುತ್ತಿತ್ತು. ಹಾಗಾಗಿ ಅವರು ಆಮ್ಲಜನಕದ ಕೊಳವೆಯ ಮೂಲಕ ಉಸಿರಾಡುತ್ತಿದ್ರು. ಅವಳ ಅತ್ತೆಗೆ ಕ್ಯಾನ್ಸರ್ ರೋಗ ಇರೋದ್ರಿಂದ ಆಹಾರದ ಪೈಪನ್ನು ನಿರ್ಬಂಧಿಸಿತ್ತು. ಹಾಗಾಗಿ ಅವಳ ಅತ್ತೆಗೆ ಮಾತನಾಡಲು ಕೂಡ ಆಗುತ್ತಿರಲಿಲ್ಲ. ಇನ್ನು ಸನ್ನೆ ಮಾಡ್ತಾ ಎಲ್ಲರನ್ನ ಮಾತಾಡೋ ಪರಿಸ್ಥಿತಿಯಲ್ಲಿ ಅವರಿದ್ರು. ಕಳೆದ 3 ದಿನಗಳಿಂದ ಅವಳ ಅತ್ತೆಯ ಪರಿಸ್ಥಿತಿ ಹೀಗೆ ಇತ್ತು. ಇನ್ನು ಫೈನಲ್ ಸ್ಟೇಜಲ್ಲಿ ಕ್ಯಾನ್ಸರ್ ಇರೋದ್ರಿಂದ ಬದುಕೋದು ತುಂಬಾ ಕಷ್ಟವಾಗಿತ್ತು. ಇದನ್ನೆಲ್ಲ ನೋಡಿದ ಸೊಸೆ ತನ್ನ ಅತ್ತೆಯ ಬಳಿ ಹೋಗಿ ಅವರ ಕೈ ಮುಟ್ಟುತ್ತಾಳೆ. ಆಗ ಅವಳಿಗೆ ಆಗಿದ ಅನುಭವವೇ ಬೇರೆದಾಗಿತ್ತು. ಅವರ ಕೈ ತುಂಬಾ ಜಿಗಿಟುತನದಿಂದ ತುಂಬಿತ್ತು. ಇನ್ನು ಅವರ ತಲೆಯನ್ನು ನೋಡಿದಾಗ ತಲೆ ಬಾಚಿ ಎಷ್ಟು ತಿಂಗಳುಗಳು ಆದ ಹಾಗೂ ಕಾಣುತ್ತಿತ್ತು. ಸುಮಾರು 3 ತಿಂಗಳಿನಿಂದ ಅವರು ಹಾಸಿಗೆಯನ್ನ ಹಿಡಿದಿದ್ರು. ಇನ್ನು ಜಾಹ್ನವಿ ತನ್ನ ಅತ್ತೆಯನ್ನು ನೋಡಿ ಅತ್ತೆ ಎಂದು ಕರೆದದ್ದನ್ನು ಕೇಳಿ ಅವಳ ಅತ್ತೆ ಕಣ್ಣನ್ನ ತೆರೆದು ಅವಳನ್ನ ನೋಡಿ ಅವಳನ್ನ ಗುರುತಿಸಲು ಪ್ರಯತ್ನ ಪಡುತ್ತಿದ್ರು. ಆಗ ಅವಳು ಹೇಳ್ತಾಳೆ, ಅತ್ತೆ, ನಾನು ಜಾಹ್ನವಿ, ನಿಮ್ಮ ಮೊಮ್ಮಗಳು ಬಂದಿದ್ದಾಳೆ ನೋಡಿ ಅತ್ತೆ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಅವರ ಕೈಯನ್ನ ಎತ್ತಿ ಏನೋ ಸನ್ನೆ ಮಾಡಿದ್ದನ್ನು ನೋಡಿ ಜಾಹ್ನವಿ ಬಹುಶಃ ನೀರ್ ಕೇಳ್ತಾ ಇರಬಹುದು ಎಂದುಕೊಂಡು ಅತ್ತೆ, ಕುಡಿಯೋದಕ್ಕೆ ನೀರ್ ಬೇಕಾ ಎಂದು ಕೇಳಿದಾಗ ಅದಕ್ಕೆ ಅವಳ ಅತ್ತೆ ಹೌದು ಎಂದು ತಲೆ ಅಲ್ಲಾಡಿಸುತ್ತಾರೆ. ಆದರೆ ಅವರ ಕುಟುಂಬದವರು ಅವರಿಗೆ ನೀರನ್ನು ಕೊಡಲು ನಿರಾಕರಿಸುತ್ತಾರೆ. ಆದರೆ ಜಾಹ್ನವಿ ಮಾತ್ರ ನೀರಿನ ಲೋಟ ಎತ್ತಿಕೊಂಡು ನೀರು ಕುಡಿಸಲು ಬಂದಾಗ ಅವಳ ನಾದಿನಿ ಹೇಳುತ್ತಾಳೆ, ನೋಡಿ, ಡಾಕ್ಟರ್ ಏನು ಕೊಡಬೇಡಿ ಅಂತ ಹೇಳಿದ್ದಾರೆ, ದಯವಿಟ್ಟು ಇಂಥ ತಪ್ಪುಗಳನ್ನ ಮಾಡಬೇಡಿ ಎಂದು ಹೇಳಿದ್ದನ್ನು ಕೇಳಿ ತನ್ನ ಅತ್ತೆಗೆ ನೀರು ಕುಡಿಸಲು ಬಂದ ಅವಳ ಕೈ ನಿಂತು ಹೋಗುತ್ತೆ. ಇನ್ನು ಅವಳು ಅಸಹಾಯಕತೆಯಿಂದ ಅತ್ತೆಯ ಕಡೆಗೆ ನೋಡಿದಳು. ಆ ಕ್ಷಣಕ್ಕೆ ತನ್ನ ಸೊಸೆಯ ಅಸಹಾಯಕತೆ ಅವಳ ಅತ್ತೆಗೂ ಅರ್ಥವಾಗುತ್ತೆ. ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದ ದಿನದಿಂದಲೂ ಅವರಿಗೆ ಹೆಚ್ಚು ನೀರು ಕೊಡಲು ಡಾಕ್ಟರ್ ನಿರಾಕರಿಸಿದ್ರು. ಹಾಗಾಗಿ ಈ ವಿಷಯ ಅವಳ ಅತ್ತೆಗೂ ಅರ್ಥವಾಗಿತ್ತು. ಹಾಗಾಗಿ ಅವಳ ಅತ್ತೆ ತುಂಬಾ ನಿರಾಶೆಯಿಂದ ಕಣ್ಣು ಮುಚ್ಚುತ್ತಾರೆ. ಇತ್ತ ಅವರ ಸೊಸೆ ಕೂಡ ಅವರ ಪರಿಸ್ಥಿತಿಯನ್ನು ನೋಡಿ ದುಃಖ ಪಡುತ್ತಾ ಸುಮ್ಮನಾಗ್ಬಿಡ್ತಾಳೆ. ಇತ್ತ ಅವಳ ನಾದಿನಿ ತನ್ನ ಅತ್ತಿಗೆಯ ಬಳಿ ಬಂದು, ಅತ್ತಿಗೆ, ನೀವು ಮನೆಗೆ ಹೋಗಿ, ಇಲ್ಲಿ ನಾವೆಲ್ಲ ಇದ್ದೀವಿ, ಅದರಲ್ಲೂ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಬಂದಿರೋದು, ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಎಂದು ನಾದಿನಿ ಹೇಳಿದ್ದನ್ನು ಕೇಳಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಅವಳಿಗೂ ಆಯಾಸ ಹೆಚ್ಚಾಗಿತ್ತು. ಆದರೆ ಅವಳ ಅತ್ತೆ ಇರುವ ಪರಿಸ್ಥಿತಿಯನ್ನ ನೋಡಿ ಅವಳಿಗೆ ಹೋಗಲು ಮನಸ್ಸಾಗೋದಿಲ್ಲ. ಹಾಗಾಗಿ ಅವಳು ಇಲ್ಲ, ಪರವಾಗಿಲ್ಲ, ನಾನು ಆರಾಮವಾಗಿದ್ದೀನಿ ಎಂದು ಹೇಳಿ ಸುಮ್ಮನಾಗ್ಬಿಡ್ತಾಳೆ. ಅವಳು ತನ್ನ ಅತ್ತೆಯ ಬಳಿಯೇ ನಿಂತು ಬಿಡ್ತಾಳೆ. ಇನ್ನು ಸ್ವಲ್ಪ ಸಮಯದ ನಂತರ ಪಕ್ಕದಲ್ಲಿದ್ದ ಸ್ಟೂಲನ್ನು ಎಳೆದು ಅವಳ ಅತ್ತೆಯ ಕಾಲುಗಳ ಬಳಿ ಕುಳಿತು ಅವರ ಕಾಲು ಒತ್ತಲು ಮುಂದಾಗುತ್ತಾಳೆ. ಕಂಬಳಿಯನ್ನು ಒದಿಸಲು ಹೋದಾಗ ಯಾಕೋ ಅವಳ ಮೂಗಿಗೆ ಒಂದು ರೀತಿಯ ದುರ್ವಾಸನೆ ತಾಗುತ್ತೆ. ಹಾಗಾಗಿ ಅವಳು ಅವರ ಬೆಡ್ಶೀಟ್ ಅನ್ನ ಸ್ವಲ್ಪ ಸರಿಸಿ ನೋಡಿದಾಗ ಅವರ ಹಾಸಿಗೆ ತುಂಬಾನೇ ಕೊಳಕಾಗಿತ್ತು.
ಇದು ಜಾನ್ವಿಯ ಅವಳ ಎರಡನೆಯ ಕೆಟ್ಟ ಅನುಭವವಾಗಿತ್ತು. ಇದಕ್ಕಿಂತ ಮೊದಲು ಅವಳ ಅತ್ತೆಯ ಆ ಕೈಗಳು ಹಾಗೂ ಕೂದಲು ತುಂಬಾನೇ ಕೊಳಕಾಗಿದ್ದವು. ಇದನ್ನೆಲ್ಲ ಗಮನಿಸಿದ ಅವಳಿಗೆ ಈಗ ಅವಳ ಅತ್ತೆ ಉಳಿಯೋದಿಲ್ಲ ಅನ್ನೋದು ಕೂಡ ಅವಳಿಗೆ ಅರ್ಥವಾಗತೊಡಗಿತ್ತು. ಗಂಟಲಿನ ಕ್ಯಾನ್ಸರ್ನ ಗಂಟಲು ತುಂಬಾ ಅಪಾಯಗಳಿಂದ ತುಂಬಿರುತ್ತೆ. ಕ್ಯಾನ್ಸರ್ ಗಡ್ಡೆಗಳು ಶ್ವಾಸನಾಳವನ್ನೆಲ್ಲ ಆವರಿಸಿಕೊಂಡಿದ್ದರೆ ಬದುಕುತ್ತಾರೆ ಅನ್ನೋದನ್ನೇ ಮರೆಯಬೇಕಾಗುತ್ತೆ. ಇದನ್ನೆಲ್ಲ ನೋಡಿದ ಜಾನ್ವಿಗೆ ಅವರ ಮೇಲೆ ಅವಳಿಗೆ ಅನುಕಂಪ ಹೆಚ್ಚಾಗುತ್ತೆ. ಹಾಗಾಗಿ ಅವಳ ಮನಸ್ಸಿನಲ್ಲಿ ಇನ್ನು ಅವರು ಬದುಕೋದಿಲ್ಲ ಅಂದ ಮೇಲೆ ಇಷ್ಟು ಕೊಳಕಾಗಿ ಸಾಯಬೇಕು ಅನ್ನೋ ಅವಶ್ಯಕತೆ ಏನಿದೆ? ಯಾಕೆ ಇವರೆಲ್ಲ ಹೀಗಿದ್ರೂನು ಸುಮ್ಮನೆ ಇದ್ದಾರೆ? ಅವರ ಕೊನೆಯ ದಿನಗಳನ್ನಾದ್ರೂ ಅವರನ್ನ ಸ್ವಚ್ಛವಾಗಿ ಇಡಬಹುದಲ್ಲ? ವಯಸ್ಸಾದ ಮೇಲೆ ಮನುಷ್ಯ ಮಗುಗಿಂತ ಕಡೆಯಾಗ್ತಾನೆ. ಹಾಗಂತ ಹೇಳಿ ಇಂಥ ಪರಿಸ್ಥಿತಿಯಲ್ಲಿ ಅವರನ್ನ ಹೀಗೆ ಇಡೋದು ಎಷ್ಟು ಸರಿ? ಮಕ್ಕಳು ಸೊಸೆಯಂದಿರು ಎಲ್ಲರೂ ಇದ್ದು ಏನು ಪ್ರಯೋಜನ ಎಂದು ಅವಳಿಗೆ ಅನ್ನಿಸುತ್ತಿತ್ತು. ಒಂದು ಕಡೆ ಜಾನ್ವಿಗೆ ತನ್ನ ಅತ್ತೆಯನ್ನು ಮೊದಲು ಸ್ನಾನ ಮಾಡಿಸಿ ಬಟ್ಟೆಯನ್ನ ಬದಲಾಯಿಸಬೇಕು ಎಂದು ಮನಸ್ಸು ಹೇಳುತ್ತಿದ್ದರೆ, ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಇದ್ದ ಕುಟುಂಬಸ್ಥರ ತಡೆ ಅವಳನ್ನ ಮೌನವಾಗಿಸಿ ಬಿಡುತ್ತೆ. ಮಧ್ಯಾಹ್ನವಾಗ್ತಾ ಬರುತ್ತೆ. ಎಲ್ಲರೂ ಊಟ ತಿನ್ನಲೆಂದು ಹೊರಗಡೆ ಹೋಗುತ್ತಾರೆ. ಆ ಕೊಠಡಿಯಲ್ಲಿ ಅವಳ ಮೈದುನ ಹಾಗೂ ಅವಳನ್ನ ಬಿಟ್ಟರೆ ಯಾರೂ ಇರಲಿಲ್ಲ. ಇತ್ತ ಜಾನ್ವಿ ತನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಕೊನೆಗೂ ಒಂದು ನಿರ್ಧಾರವನ್ನ ಮಾಡಿ ತಕ್ಷಣ ಉಗುರು ಬೆಚ್ಚು ನೀರು ಹಾಗೂ ಸ್ಪಾಂಜ್ ತರಲು ವಾರ್ಡ್ ಬಾಯ್ಗೆ ಕರೆದು ಹೇಳುತ್ತಾಳೆ. ಸ್ವತಃ ಅವಳೇ ನರ್ಸ್ ಬಳಿ ಹೋಗಿ ಒಂದು ಕತ್ತರಿಯನ್ನ ತಂದು ಮೊದಲು ಅವಳ ಅತ್ತೆಯ ಗಲೀಜಿನಿಂದ ಗಂಟಾಗಿರುವ ಆ ಕೂದಲನ್ನ ಕತ್ತರಿಸುತ್ತಾಳೆ. ಸೋಪಿನ ಸ್ಪಾಂಜಿನೊಂದಿಗೆ ತಲೆಯನ್ನು ಕ್ಲೀನ್ ಮಾಡುತ್ತಾಳೆ. ನಂತರ ಅವರ ದೇಹವನ್ನು ಉಗುರು ಬೆಚ್ಚು ನೀರಿನಿಂದ ಕ್ಲೀನ್ ಮಾಡಿ ಟವಾಲ್ನಿಂದ ಕ್ಲೀನಾಗಿ ಅವರ ದೇಹವನ್ನ ಒರೆಸುತ್ತಾಳೆ. ನಂತರ ಅವರಿಗೆ ಅವರು ಹಾಕಿಕೊಂಡಿದ್ದ ಬಟ್ಟೆಯನ್ನು ಬದಲಾಯಿಸಿ ಶುದ್ಧ ಬಟ್ಟೆಗಳನ್ನ ಧರಿಸುತ್ತಾಳೆ. ನಂತರ ಅವರ ಬೆಡ್ಶೀಟ್ಗಳನ್ನು ಚೇಂಜ್ ಮಾಡಿದ ನಂತರ ಅವಳ ಅತ್ತೆಗೆ ಆಗ ಸ್ವಲ್ಪ ಅವರ ಮನಸ್ಸು ಉಲ್ಲಾಸವಾಗುತ್ತೆ. ಇನ್ನು ಇದನ್ನೆಲ್ಲ ಮಾಡಿದ ಜಾನ್ವಿ ಸಂಜೆಯವರೆಗೂ ಅಲ್ಲೇ ಇರ್ತಾಳೆ. ಆದರೆ ಅವಳು ಅವಳ ಅತ್ತೆಗೆ ಮಾಡಿದ ಕೆಲಸ, ಅವಳು ಅವಳ ಅತ್ತೆಗೆ ಕೂದಲು ಕಟ್ ಮಾಡಿದ್ದನ್ನ ನೋಡಿ ಅವರ ಸಂಬಂಧಿಕರು ಕೆಲವು ಮಾತುಗಳನ್ನ ಆಡುತ್ತಾ ಅವಳನ್ನ ಅವಮಾನ ಮಾಡ್ತಾರೆ. ಆದರೂ ಅವಳು ಅದಕ್ಕೆಲ್ಲ ಏನು ಉತ್ತರ ಕೊಡದೆ ಸುಮ್ಮನಾಗುತ್ತಾಳೆ. ಬೇರೆ ದಿನ ಬೆಳಗ್ಗೆ 8 ಗಂಟೆಗೆಲ್ಲ ತನ್ನ ಅತ್ತೆಗೆ ಮತ್ತೆ ಸ್ವಚ್ಛ ಮಾಡುತ್ತಾ ಇದ್ದಾಗ ಅವಳ ಅತ್ತೆ ನೀರು ಕೇಳ್ತಾರೆ. ಆದರೆ ಜಾನ್ವಿ, ಅತ್ತೆ, ಡಾಕ್ಟರ್ ಹೇಳಿದ ಹಾಗೆ ನಾವು ಕೇಳಬೇಕು. ಆದಷ್ಟು ಬೇಗ ನೀವು ಚೇತರಿಸ್ಕೊಳ್ತೀರಾ. ಆಗಬೇಕಾದ್ರೆ ಎಷ್ಟು ನೀರು ಬೇಕಾದ್ರೂ ಕುಡಿಬಹುದು ಎಂದು ಜಾನ್ವಿ ಹೇಳ್ತಾಳೆ. ಆದರೆ ಈ ಸಲ ಸೊಸೆ ಹೇಳಿದ ಮಾತನ್ನು ಅವರ ಅತ್ತೆ ಕೇಳೋದೇ ಇಲ್ಲ. ಅವರಿಗೆ ವಿಪರೀತ ದಾಹ. ಆದ್ದರಿಂದ ಅವರು ಅವಳ ಹತ್ತಿರ ಕೈ ಮುಗಿದು ಬೇಡಿಕೊಳ್ಳುವುದನ್ನು ಅವಳು ಗಮನಿಸುತ್ತಾಳೆ. ಅದನ್ನು ನೋಡಿದ ಅವಳ ಮನಸ್ಸು ದುಃಖದಿಂದ ಅವಳ ಕಣ್ಣು ತೇವವಾಗುತ್ತೆ. ಈ ಸಲ ಯಾರ ಬಗ್ಗೆನೂ ಯೋಚನೆ ಮಾಡದೆ ಬಾಟಲಿನಲ್ಲಿದ್ದ ನೀರನ್ನ ಅವಳ ಅತ್ತೆಗೆ ಕುಡಿಸುತ್ತಾಳೆ. ಅವಳು ನೀರನ್ನು ಕುಡಿಸಿದ್ದನ್ನು ನೋಡಿದ ನಾದಿನಿ ಆಶ್ಚರ್ಯಚಕಿತಳಾಗ್ತಾಳೆ. ಕ್ಯಾನ್ಸರ್ ಇಂದಾಗಿ ಅವರ ಗಂಟಲು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿತ್ತು. ಆದರೂ ಅವರ ಗಂಟಲಲ್ಲಿ ನೀರು ಹೋದ ತಕ್ಷಣ ಅವರಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಅವರ ಮುಖದಲ್ಲಿ ಸ್ವಲ್ಪ ನಗು ಮೂಡುತ್ತೆ. ಅದನ್ನು ನೋಡಿದ ಜಾನ್ವಿ, ಅತ್ತೆ, ಈಗ ನೀವು ಬೇಗ ಗುಣಮುಖರಾಗ್ತೀರಾ ನೋಡಿ. ಗಂಟಲು ಕೂಡ ಹೇಗೆ ತೆರೆದು ನೀರು ಕುಡಿದ್ರಿ ಅಂತ ಹೇಳಿ ಎಂದಾಗ ಅದಕ್ಕೆ ಅವಳ ಅತ್ತೆ ಸನ್ನೆ ಮಾಡುತ್ತಾ ಏನು ಹೇಳುವ ಪ್ರಯತ್ನ ಪಡ್ತಿದ್ರು. ಆಗ ಜಾನ್ವಿ, ನೀರು ಇನ್ನು ಬೇಕಾ ಎಂದಾಗ ಅದಕ್ಕೆ ಅವರು ನಿರಾಕರಿಸ್ತಾರೆ. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ತೃಪ್ತಿ ಕಾಣತೊಡಗಿತ್ತು. ಅವರು ಸನ್ನೆಯಿಂದ ತನ್ನ ದೊಡ್ಡ ಮಗ ಹಾಗೂ ಮಗಳನ್ನು ಕರೆದು ಅವರ ಮಗಳ ತಲೆಯ ಮೇಲೆ ದೊಡ್ಡ ಮಗನ ಕೈಯಿಟ್ಟು ನಂತರ ಸೊಸೆ ಜಾನ್ವಿ ಕೈ ಹಿಡಿದು ಅವರ ಚಿಕ್ಕ ಮಗ ಚಿಂಟುವಿನ ಕೈಯನ್ನ ಅವಳ ಕೈಗೆ ಕೊಟ್ಟು, ನೀನು ನನ್ನ ಮಗನನ್ನ ನೋಡ್ಕೋ,
ಅನ್ನೋ ಒಂದು ಸನ್ನಿಯನ್ನ ಮಾಡಿದ್ದನ್ನ ನೋಡಿ ಸೊಸೆ ಜಾನ್ವಿಯ ಕಣ್ಣಲ್ಲಿ ಕಣ್ಣೀರು ತುಂಬಿ ಬರುತ್ತೆ. ಆಗ ಅವಳು ತನ್ನ ಅತ್ತೆಯ ಬಳಿ, ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ಚಿಂಟು ನನಗೆ ಮಗನ ಹಾಗೆ. ನನ್ನ ಮಗಳನ್ನ ಹೇಗೆ ನಾನು ನೋಡ್ಕೊಳ್ತಿದ್ದೇನೆ, ಅವನನ್ನ ಕೂಡ ಹಾಗೆ ನೋಡ್ಕೊಳ್ತೀನಿ ಎಂದು ಹೇಳಿ ಜಾಹ್ನವಿ ತನ್ನ ನೋಟವನ್ನು ಚಿಕ್ಕ ಮೈದುನ ಚಿಂಟು ಕಡೆ ತಿರುಗಿಸಿ ನೋಡುತ್ತಾ ಅವಳ ಮನಸ್ಸಿನಲ್ಲಿ ಮಾತೃ ಪ್ರೀತಿ ಉಕ್ಕಿ ಬರುತ್ತಿತ್ತು. ಆಗ ಅವಳ ಅತ್ತೆ ಅವಳ ಕೈಯನ್ನ ಬಿಟ್ಟಿದ್ದನ್ನು ನೋಡಿ ಅವಳಿಗೆ ಗಾಬರಿಯಾಗುತ್ತೆ. ಅವರ ಕತ್ತು ಒಂದು ಬದಿಗೆ ಅಲುಗಾಡುತ್ತಿರುವುದನ್ನ ನೋಡಿ ಎಲ್ಲರೂ ಜೋರಾಗಿ ಅಮ್ಮ ಎಂದು ಕಿರುಚತೊಡಗಿದ್ರು. ಅಲ್ಲಿಗೆ ಅವರ ಪ್ರಾಣ ಹಾರಿ ಹೋಗುತ್ತೆ. ಇತ್ತ ಎಲ್ಲರೂ ಜಾಹ್ನವಿಯ ಮುಖವನ್ನ ನೋಡಿ, ಚೆನ್ನಾಗಿದ್ದ ನನ್ನ ತಾಯಿಯನ್ನು ನೀರನ್ನ ಕುಡಿಸಿ ಕೊನೆಗೂ ಪ್ರಾಣ ತೆಗೆದುಬಿಟ್ಟೆ ಎಂದು ಹೇಳಿ ಅವಳ ಮೇಲೆ ಗರ್ಜಿಸಲು ಶುರು ಮಾಡ್ತಾರೆ. ಅಷ್ಟಕ್ಕೂ ನಿನಗೆ ನೀರು ಕೊಡೋದಕ್ಕೆ ಯಾರು ಹೇಳಿದ್ದು ಎಂದಾಗ ಸೊಸೆ ಜಾಹ್ನವಿಗೆ ಆ ಸಮಯಕ್ಕೆ ಏನು ತೋಚೋದಿಲ್ಲ. ಗಾಬರಿಯಲ್ಲಿ ಹೆದರಿ ಪ್ರತಿಮೆಯಂತೆ ನಿಂತಿರುತ್ತಾಳೆ. ಅವಳಿಗೆ ಅವಳ ಅತ್ತೆಯ ಆ ಸಂಕೇತಗಳು ನೆನಪಿಗೆ ಬರ್ತಿತ್ತು. ಅವಳು ಯಾವ ತಪ್ಪು ಮಾಡಿಲ್ಲ ಎನ್ನುವುದು ಅವಳ ಮನಸ್ಸಿಗೆ ಗೊತ್ತಾಗ್ತಿತ್ತು. ಅತ್ತೆಯ ಸಾವು ಹೀಗೇ ಆಗಬೇಕು ಅನ್ನೋದಿದ್ರೆ ಅದು ಯಾರಿಂದಲೂ ತಡೆಯೋದಕ್ಕಾಗ್ತಿರ್ಲಿಲ್ಲ. ಹಾಗಿದ್ದ ಮೇಲೆ ಇದರಲ್ಲಿ ನಂದು ತಪ್ಪೇನಿದೆ ಎಂದುಕೊಂಡು ದುಃಖ ಪಡ್ತಿರ್ತಾಳೆ. ಅಲ್ಲಿ ನೆರೆದಿದ್ದ ಎಲ್ಲರೂ ದುಃಖದಿಂದ ಅಳಲು ತೋಡಿಕೊಳ್ಳುತ್ತಿದ್ರು. ಆದರೆ ಅವರ ಕುಟುಂಬದವರು ಮಾತ್ರ ಅವಳನ್ನ ಹೀಯಾಳಿಸುತ್ತಲೇ ಇದ್ರು. ದುಃಖವನ್ನು ತಡೆಯಲಾಗದೆ ಜಾಹ್ನವಿ ಮೌನವಾಗಿ ಹೊರಗಡೆ ನಡೆದಳು. ಆಗ ಅವಳು ಅವಳ 2 ಕೈಗಳನ್ನ ಯಾರೋ ಮುಟ್ಟುವ ಹಾಗಾಗುತ್ತೆ. ಬಾಗಿಲ ಬಳಿ ಬಂದಾಕೆ ಅವಳ ಕೈ ಕಡೆ ನೋಡಿದಾಗ ಯಾರೋ ಅವಳ 2 ಕೈಗಳನ್ನ ಮುಟ್ಟುವ ಹಾಗಾಗುತ್ತೆ. ಅವಳ ಬಲಗೈಯ ಬೆರಳನ್ನು ಅವಳ ಚಿಕ್ಕ ಮೈದುನ ಹಾಗೂ ಎಡಗೈನ ಬೆರಳನ್ನ ಅವಳ ಮಗಳು ಹಿಡಿದಿದ್ದನ್ನ ನೋಡುತ್ತಾಳೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಒಂದು ಹೆಣ್ಣು ಯಾವತ್ತಿಗೂ ಅವಳಿಗೋಸ್ಕರ ಅವಳು ಬದುಕೋದೇ ಇಲ್ಲ. ಅವಳ ಆಸೆ ಆಕಾಂಕ್ಷೆಯನ್ನೆಲ್ಲ ಒಡೆದು ಬೇರೆಯವರಿಗೋಸ್ಕರವೇ ಅವಳ ಜೀವನವನ್ನ ತ್ಯಾಗ ಮಾಡ್ತಾಳೆ ಅನ್ನೋದು ಇದಕ್ಕೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.